ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕನ್ನಡ ನಾಡಿನಲ್ಲಿ ಇದ್ಕೊಂಡು ಇಲ್ಲಿನ ನೀರು ಕುಡಿದು ಈ ರೀತಿಯಾಗಿ ಮಾಡಿದ್ದಾರೆ. ಆಕ್ರೋಶ ಹೊರಹಾಕಿದ್ದಾರೆ ಬಿವೈ ವಿಜಯೇಂದ್ರ. ಕನ್ನಡಿಗರ ತೇಜೋವಧೆ ಮಾಡುವುದನ್ನ ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಕನ್ನಡ ಪರ ಸಂಘಟನೆಗಳು ಏನು ಪ್ರತಿಭಟನೆ ಮಾಡ್ತಿದ್ದಾವೆ ಅವರಿಗೆ ನಾವು ಕೂಡ ಸಹಕಾರ ಕೊಡ್ತೀವಿ, ಅವ್ರ ಜೊತೆಗೆ ನಾವಿದ್ದೇವೆ. ರಾಜ್ಯದ ಬಗ್ಗೆ ಪಿತೂರಿ ಮಾಡುವುದಾಗ್ಲಿ ಅಥವಾ ರಾಜ್ಯದ ಕನ್ನಡಿಗರ ವಿರುದ್ಧ ಸಿಡಿದೇಳೋದಾಗ್ಲಿ ಇದೆಲ್ಲವನ್ನು ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕನ್ನಡಿಗರು ಇದರ ವಿರುದ್ಧ ಧ್ವನಿ ಎತ್ತಬೇಕಿದೆ. ಮಹಾರಾಷ್ಟ್ರ ಪುಂಡರ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ಜೊತೆಗೆ ಕನ್ನಡ ಪರ ಸಂಘಟನೆಗಳ ಪರವಾಗಿ ನಿಲ್ತೀನಿ ನಾನು ಅಂತೇಳಿ ಸಹಕಾರ ಕೊಡ್ತೀವಿ. ಈ ಪ್ರತಿಭಟನೆ ಮುಂದುವರಿಬೇಕು. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ನಡೆದಂತ ಹಲ್ಲೆ ಏನಿದೆ ಅದನ್ನ ವಿರೋಧಿಸ್ತೀವಿ. ಮಹಾರಾಷ್ಟ್ರದ ಮರಾಠಿಗರ ಪುಂಡಾಟವನ್ನ ನಾವು ಸಹಿಸೋದಿಲ್ಲ ಅಂತ ಬಿವೈ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ಈ ನೆಲದ ನೀರು ಗಾಳಿ ಅನ್ನವನ್ನ ಸೇವಿಸಿಕೊಂಡು ಕನ್ನಡದ ವಿರುದ್ಧ ಮಾತನಾಡ್ತಕ್ಕಂಥದ್ದಾಗ್ಲಿ, ರಾಜ್ಯದ ವಿರುದ್ಧ ಪಿತೂರಿ ನಡೆಸ್ತಕ್ಕಂಥದ್ದಾಗ್ಲಿ ಇದು ಯಾರೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಇದು ಯಾರೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ರೀತಿ ಕನ್ನಡಿಗರನ್ನ ತೇಜೋಧ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು, ಅದು ನಮ್ಮ ನೆಲದಲ್ಲಿ ಇಟ್ಕೊಂಡು ಇದನ್ನು ಯಾರೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅನೇಕ ಕನ್ನಡ ಪರ ಹೋರಾಟಗಾರರ ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ. ಖಂಡಿತ ನಾವೆಲ್ಲರೂ ಸಹ ಕನ್ನಡಿಗರು ಇವತ್ತು ಈ ರೀತಿ ದುರಾಕ್ರಮದ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕಾಗಿದೆ. ಈ ರೀತಿ ಷಡ್ಯಂತ್ರಗಳು, ಪಿತೂರುಗಳೇ ನಡೀತಾ ಇದ್ದಾವೆ. ಇವ್ರನ್ನ ಹತ್ತಿರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರನೂ ಕೂಡ ಮಾಡಬೇಕಾಗಿದೆ, ನಾವು ಕೂಡ ಮಾಡಬೇಕಾಗಿದೆ. ಈ ನೆಲದ ನೀರು ಗಾಳಿ ಅನ್ನವನ್ನ ಸೇವಿಸಿಕೊಂಡು ಕನ್ನಡದ ವಿರುದ್ಧ ಮಾತನಾಡ್ತಕ್ಕಂಥದ್ದಾಗ್ಲಿ, ರಾಜ್ಯದ ವಿರುದ್ಧ ಪಿತೂರಿ ನಡೆಸ್ತಕ್ಕಂಥದ್ದಾಗ್ಲಿ ಇದು ಯಾರೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಇದು ಯಾರೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ರೀತಿ